ನಮ್ಮೆಲ್ಲರಿಗೂ ಚಳಿಗಾಲದಲ್ಲಿ ನಾಲಿಗೆಗೆ ತುಂಬ ರುಚಿ ರುಚಿಯಾಗಿ ಬೇಕು ಅಂತ ಅನಿಸುವಂತಹ ಸೂಪು, ಅದರಲ್ಲೂ ಚಿಕನ್ ಸೂಪ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಸ್ಪೆಷಲ್ ವೆರೈಟಿ ಇದು. ಸೊ ಈಗ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅರ್ಧ ಚಮಚದಷ್ಟು ಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, ಒಂದೇ ಒಂದು ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಈಗ ಸೀಸನ್ ಆಗಿರೋದ್ರಿಂದ ಹಸಿ ಅರಿಶಿನ ಉಪಯೋಗಿಸ್ತಾ ಇದ್ದೀನಿ ನಾನು. ನೀವು ಬೇಕು ಅಂತ ಹೇಳಿದ್ರೆ ಅರಿಶಿನದ ಪುಡಿನ ಕೂಡ ಉಪಯೋಗಿಸ್ಬೋದು. ಮತ್ತು ಒಂದು ಗೆಂಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೊಂದು 6 ಪೀಸ್ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಆಪ್ಷನಲ್ಲು 4 ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ನೀವು ಜಾಸ್ತಿಯಾಗಿ ಯೂಸ್ ಮಾಡ್ಬೋದು. ಈ ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಸಪ್ರೇಟ್ ಎತ್ತಿಟ್ಟು ಈಗೊಂದು ಬಾಣಲಿಗೆ ನಾನು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಜಾಸ್ತಿ ಅವಶ್ಯಕತೆ ಬೀಳಲ್ಲ ಅಂತ ಅನ್ಸುತ್ತೆ, ಯಾಕಂದರೆ ಚಿಕನಲ್ಲೇ ತುಂಬ ಎಣ್ಣೆ ಇರುತ್ತೆ. ಈಗ ನಾನು ಮಸಾಲೆ ಹುರ್ಕೊಳ್ಳೋದಕ್ಕಷ್ಟೇ ಇಷ್ಟು ಎಣ್ಣೆನ ಹಾಕ್ಕೊಂಡಿರೋದು. ಈ ಎಣ್ಣೆ ಒಳಗಡೆಗೆ ಏನೇನು ಡ್ರೈ ಇಂಗ್ರೀಡಿಯೆಂಟ್ಸು ಮತ್ತು ಈರುಳ್ಳಿ ಸಾಮಾನುಗಳೆಲ್ಲನೂ ತೋರಿಸ್ದೆ ನಾನು ತಟ್ಟೆನಲ್ಲಿ ಇಟ್ಟಿದ್ದು, ಅದನ್ನೆಲ್ಲನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಹುರಿತಿದ್ದಂಗೆ ಲಾಸ್ಟಲ್ಲಿ ಇನ್ನೇನು ಇಳಿಸ್ಕೊಳ್ತೀನಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ಪೂರ್ತಿ ಒಣಗೋಗ್ಬಾರ್ದು ಒಂದು ಕಾವ್ನಲ್ಲಿ. ಲಾಸ್ಟಲ್ಲಿ ಜಸ್ಟ್ ಸ್ಟವ್ ಆಫ್ ಮಾಡಿ ಕೂಡ ನೀವು ಆ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಒಂದು ಟೇಸ್ಟ್ ಏನಾಗುತ್ತೆ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಈ ಒಂದು ರೋಸ್ಟ್ ಮಾಡ್ಕೊಂಡಿರುವಂಥ ಒಂದು ಸಾಮಾನುಗಳೇನಿದೆ ಅದನ್ನೆಲ್ಲನೂ ನಾನೊಂದು ಚಿಕ್ಕ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸಿ ಜಾರ್ಗೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗಾಡಿಸ್ಕೊಳ್ಬೇಕು. ಈಗ ಅದೇ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅಥವಾ ಬಾಣಲಿಗೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಎಷ್ಟು ಕಡಿಮೆ ಎಣ್ಣೆ ಉಪಯೋಗಿಸಿದ್ರೂ ಸಾಕಾಗತ್ತೆ, ಏನು ತೊಂದರೆ ಇಲ್ಲ. ಸೊ ಚಿಕನಲ್ಲೇ ಜಾಸ್ತಿ ಎಣ್ಣೆ ಇರೋದ್ರಿಂದ ಅದು ಬಿಡುತ್ತೆ. ಸೊ ನಾನು ಆಗಲೇ ತೋರಿಸ್ತಿದ್ನಲ್ಲ, ಚಿಕನ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಪರ್ಸ್ನಲ್ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಮೂಳೆ ಭಾಗ ಇರುವಂಥ ಚಿಕನ್ನ ಜಾಸ್ತಿ ಯೂಸ್ ಮಾಡಿ. ಫ್ಲೆಶ್ ಪಾರ್ಟ್ ಏನು ಬೇಕಾಗಲ್ಲ. ಮೂಳೆ ಇದ್ದಷ್ಟು ನಮಗೇನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಸಿಗುತ್ತೆ, ಫ್ಲೇವರ್ಸು ಸ್ವಲ್ಪ ಚೆನ್ನಾಗಿ ರಿಲೀಸ್ ಆಗುತ್ತೆ, ಮತ್ತು ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ಬಾಡಿಗೆ ಸಿಗುತ್ತೆ. ಸೊ ಈ ರೀತಿ ಎಣ್ಣೆಯಲ್ಲಿ ನಾನು ನೀವೇ ನೋಡ್ತಿರೋ ಹಾಗೆ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಹುರ್ಕೊಂಡಿದ್ದೀನಿ. ಈ ಸ್ಟೇಜಲ್ಲಿ ನಾನು ಮಶ್ರೂಮ್ಸ್ ಏನು ಇಟ್ಕೊಂಡಿದ್ದೆ 4, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ದೀನಿ, ಮಶ್ರೂಮ್ ಆಪ್ಷನಲ್ಲು, ನೀವು ಬೇಕು ಅಂತ ಹೇಳಿದ್ರೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಬೇಡ. ಸೊ ಇದೇ ಮೆಥಡನ್ನು ನೀವು ಚಿಕನ್ ಬದಲಿಗೆ ಬರೀ ಮಶ್ರೂಮ್ನ ಕೂಡ ಹಾಕಿನೂ ಯೂಸ್ ಮಾಡ್ಕೋಬೋದು, ಅಂದರೆ ಸೂಪ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯ್ತಿದ್ದಂಗೆ ಅಥವಾ ಹುರ್ಕೊಳ್ತಿದ್ದಂಗೆ ಅಳತೆ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. 1-2 ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೆ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಿ ಒಂದು 10ರಿಂದ 1/4 ಗಂಟೆ ಟೈಮು ಕಡಿಮೆ ಊರಿನಲ್ಲೇ ಬೇಯೋದಕ್ಕೆ ಬಿಟ್ಟಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ. ನೀವು ಬೇಕು ಅಂತ ಹೇಳಿದ್ರೆ ಕುಕ್ಕರಲ್ಲೂ ಕೂಡ ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ಬೋದು. ನಾನು ಇಲ್ಲಿ ಕುಕ್ಕರ್ನ ಯೂಸ್ ಮಾಡಿಲ್ಲ, ಜಸ್ಟ್ ಪಾತ್ರೆನಲ್ಲೇ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಚಿಕನ್ ಮತ್ತು ಮಶ್ರೂಮ್ ಬೇಯ್ತಿದ್ದಂಗೆ ನಾವು ಆಡಿಸಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಕೂಡ ಇದರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಅದನ್ನು ಕೂಡ ತೊಳೆದಿರೋ ನೀರನ್ನು ಹಾಕಿದ್ರೆ ನಮ್ಮ ಒಂದು ಸೂಪು ಆಲ್ಮೋಸ್ಟ್ ರೆಡಿ ಆಗುತ್ತೆ. ಈ ಒಂದು ಕಂಡೀಷನಲ್ಲೇ ನಾವು ಚೆನ್ನಾಗಿ ಈಗ ಕುದಿಸ್ಕೊಳ್ಬೇಕು. ಆ ಮಸಾಲೆ ಕೂಡ ಈ ಒಂದು ಚಿಕನ್ಗೆ ಹಿಡಿಬೇಕು, ಮತ್ತು ಚಿಕನ್ನಲ್ಲಿರುವಂಥ ಫ್ಲೇವರ್ಸ್ ಏನಿದೆ ಅದೆಲ್ಲ ಸೂಪ್ಗೆ ಬಿಡಬೇಕು. ಆ ರೀತಿಯಲ್ಲಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಳ್ಳಗಿರಲಿ ಅನ್ನೋದಾದರೆ ಅಳತೆ ನೀರನ್ನ ಕೂಡ ಹಾಕ್ಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಇನ್ನೇನು ಇಳಿಸ್ತಿದ್ದೀನಿ ಅನ್ನೋ ಟೈಮ್ನಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ನೀರನ್ನು ಮಿಕ್ಸ್ಚರ್ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ. ಒಂದು 5 ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸಿದರೆ ನಮ್ಮ ಚಿಕನ್ ಸೂಪ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.